ನಮ್ಮವನು ಫುಲ್ ಸ್ಪೀಡಲ್ಲಿ ಹೊಡಿತಾ ಇದ್ದಾನೆ ಗುರು. ನಮ್ಮವನು ಮುಂದೆ ಬಿಟ್ಟರೆ ಮುಗೀತು. ಇವಾಗ ನಮ್ಮದು ಪ್ಲ್ಯಾನಲ್ಲಿ ಇರೋದಕ್ಕೆ ಇವಾಗ ಹೊಡ್ತಾ ಇದ್ದೀವಿ. ಅದಿನ್ನೂ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಮೇ ಬಿ ಇಲ್ಲಿಂದ 40 ಕಿಲೋಮೀಟರ್ಸ್ ಇರಬೇಕು. 40 ಕಿಲೋಮೀಟರ್ಸ್ ನೋಡಿಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ನೋಡಬೇಕು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. लेकिन एक सेकंड ಯಪ್ಪಾ ಆಗೋಯ್ತು ಮುಂದೆ. ಇವಾಗ ರಪ್ಪ ಅಂತ ಪಾಸ್ ಆಗಿಬಿಡ್ತು ಗುರು. ಸೊ ಇಂಥ ಕಾರ್ನರ್ಸಲ್ಲಿ ಮಣ್ಣು ಕಲ್ಲು ಎಲ್ಲ ಇದ್ರೆ ಫುಲ್ ಡೇಂಜರ್. ಸ್ವಲ್ಪ ಹುಷಾರಾಗಿ ಓಡಿಸಿ. ಸರಿ ಬಿಡು, ಆಯ್ತು ಬಿಡು. ನಮ್ಮವನು ಫುಲ್ ಹುಮ್ಮಸ್ಸಲ್ಲಿದ್ದಾನೆ. ಬರೀ ಓಡಿಸ್ತಾ ಇದ್ದಾನಪ್ಪ. ವಿಲೇಜ್ ಲಿಮಿಟು ಇಲ್ಲ, ಸಿಟಿ ಲಿಮಿಟು ಇಲ್ಲ. ಮಲಗಿಸಿ ಎಬ್ಬಿಸ್ತಾ ಇದ್ದಾನೆ ಗಾಡಿನ. ರೋಡ್ ಮಾತ್ರ ಸೂಪರ್ ಆಗಿದೆ ಗುರು. ನಿಜವಾಗ್ಲೂ ಈ ಕರ್ವ್ಸು, ಈ ಗ್ರೀನರಿ ನಿಜವಾಗ್ಲೂ ಓಡಿಸೋದಕ್ಕೆ ಮಜಾ ಬರ್ತಾ ಇದೆ. ಬರೀ ಡೌಗಳು. ಮಾರ್ನಿಂಗ್ಗೆ ಫುಲ್ಲು ಕ್ಲೌಡಿ ಆಗಿತ್ತು. ಇವಾಗ ಸ್ವಲ್ಪ ಫುಲ್ ಬಿಸಿಲು, ಸೆಕೆ ಆಗ್ತಾ ಇದೆ. ಹಿಂಗಿದ್ರೆ ಫುಲ್ ಮ್ಯಾನೇಜಬಲ್ ಗುರು. ಮಳೆ ಬೀಳ್ತೀರಾ, ಬಿಸಿಲು ಬರ್ತೀರಾ. ಮೇಯ್ನ್ ಏನು ಗೊತ್ತಾ, ಜಾಕೆಟ್ ಎಲ್ಲ ಹಾಕಿರ್ತೀವಲ್ಲ, ಫುಲ್ಲು ಒಳಗಡೆ ಎಲ್ಲ ಫುಲ್ಲು ಕಬಾಬ್ ಆಗಿಬಿಡುತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓತಿಗ್ಲಿಲ್ಲ, ಆಟ ಆಡ್ತಾ ಇದ್ದೆ ಗುರು ನೋಡಿ ರೋಡಲ್ಲಿ. ಒಳ್ಳೆ ಇದಿದೆ ಗುರು ಪ್ಲೇಸಸ್ ಇಲ್ಲಿ. ನೀರಲ್ಲೆಲ್ಲ ಇಲ್ಲಿ ಇದು ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮವ್ನು ಇಟ್ಕೋಬೇಕು. ಅವನು ಹತ್ತಾಯ್ತಾ ಎಲ್ಲೂ ನೋಡಲ್ಲ, ರೋಡ್ ನೋಡ್ಕೊಂಡು ಹೊಡಿತಾ ಇದ್ದಾನೆ. ಇವತ್ತು ಯಾಕೋ ಗೊತ್ತಿಲ್ಲ. ಅಲ್ಲಿ ಮುಂದೆ ಕೇಳು ಅವ್ರನ್ನ. ಅಣ್ಣ ಲೇ ಪಕ್ಷಿಗೆ ಹಿಂಗೆ ಹೋಗೋದು. ಸರಿ ಥ್ಯಾಂಕ್ಸ್ ಅಣ್ಣ. ನಮ್ಗೆ ಇವತ್ತೇನೋ ಗೊತ್ತಿಲ್ಲ, ಹೆವಿ ಟರ್ನಿಂಗ್ ಪಾಯಿಂಟ್ಸಲ್ಲೆಲ್ಲ ಯಾರೋ ಒಬ್ಬರು ಕುತ್ಕೊಂಡಿರ್ತಾರೆ, ಅವರೇ ಡೈರೆಕ್ಷನ್ ಹೇಳ್ತಾ ಇದ್ದಾರೆ. ಮ್ಯಾಪ್ ನೋಡೋ ನೆಸೆಸಿಟಿ ಬರ್ತಾ ಇಲ್ಲ. ಯಾವುದು ಗುರು ರೋಡ್ ಇದು? ಈ ಥರ ಇದೆ. ಗುರು ಇದೆ, ಇಂಥ ರೋಡಲ್ಲೇ ಹೋಗ್ಬೇಕಾ ಇನ್ನೆಲ್ಲ? ಈ ಥರ ರೋಡ್ ಇದ್ದರೆ ಟೈಮ್ ತುಂಬ ಕನ್ಸ್ಯೂಮ್ ಮಾಡಿಬಿಡುತ್ತೆ. ಇದಿನ್ನು ಎಷ್ಟು ದೂರ ಇದೆಯೋ ಇದೇ ಥರ ಗೊತ್ತಿಲ್ಲ. ಬಟ್ ಬರೋವಾಗ ಮೋಸ್ಟ್ ಪ್ರಾಬಬಲಿ ಈ ರೂಟಲ್ಲಿ ಬರೋಲ್ಲ ಅನಿಸ್ತಾ ಇದೆ. ನಾವು ಬೇರೆ ರೂಟಲ್ಲಿ ಹೋಗ್ತೀವಿ.
ಮತ್ತೆ ಗೊತ್ತಿಲ್ಲ ರಿಟರ್ನ್ ಯಾವ ಥರ ತೋರಿಸೋದು ಅಂತ, ಯಾಕಂದ್ರೆ ನಮಗೇನು ಗೊತ್ತಿರೋ ಜಾಗ ಅಲ್ಲ ಇದು. ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇವತ್ತು ಬಿಸಿಲಿಲ್ಲ. ಹೆಂಗಪ್ಪ ಒಳ್ಳೆ ರೋಡೇನೋ ಸಿಕ್ತು. ಅವ್ರನ್ನ ಕೇಳೋ ನಡಿ. ಈ ಮ್ಯಾಪ್ ನೋಡೋಕ್ಕೆ ಮತ್ತೆ ಎಲ್ಲ ಈ ಗ್ಲೌಸ್ ಎಲ್ಲ ಬಿಚ್ಚಬೇಕು ಆಗಬೇಕು. ಇಲ್ಲ ಕೇಳು ಅಣ್ಣ. ಲೇಪಾಕ್ಷಿ ಬಾ ಒಂದ್ಸತಿ ಚೆಕ್ ಮಾಡೋಣ. ಅವ್ನು 90 ಹಾಕೊಂಡು ಕುತ್ಕೊಂಡಂಗಿದ್ದಾನೆ. ಅವ್ನು ಮತ್ತೆ ಹಂಗೆ ಕೇಳ್ತೀಯ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅಣ್ಣ ಲೇಪಾಕ್ಷಿ ಥ್ಯಾಂಕ್ ಯು. ಈ ಥರ ರೋಡು ಡೈವರ್ಷನ್ ಇರುವಾಗ ಬೆಟರ್ ಕನ್ಫರ್ಮ್ ಮಾಡ್ಕೊಳ್ಳೋದು ಬೆಟ್ರು. ಸುಮ್ಮನೆ ಮುಂದೆ ಹೊಟ್ಟೋಗಿ ಮತ್ತೆ ಎಲ್ಲ ರಿಟರ್ನ್ ಬರಬೇಕು ಅಂದರೆ ಆಗಲ್ಲ. ಸರಿ ಬಿಡು, ಆಯ್ತು ಬಿಡು.